ಏನ್ರಿ ಬೆಳಗ್ಗೆ ಕುಡಿತಿದ್ದೀರಾ? ಇದ್ರ ಮೇಲೆ ರಾತ್ರಿ ಮಾತ್ರ ಕುಡಿಬೇಕು ಅಂತ ಏನಾರು ಬರ್ದಿದೀಯಾ? ಹೋಗಿ ತಿನ್ನೋದಕ್ಕೆ ಏನಾದರೂ ತಗೊಂಡ್ ಬಾ ಹೋಗು. ಸುಂದರಿ, ಒಂದು ನಿಮಿಷ ಬಾ ಕೂತ್ಕೋ. ಆಕ್ಚುಲಿ ಕುಡಿಯಲ್ಲ ಅಂತ ನಿನಗೆ ಮಾತು ಕೊಟ್ಟಿದ್ದೆ. ಏನ್ ಮಾಡ್ಲಿ, ಎಲ್ಲೂ ಕೆಲಸನೇ ಸಿಗ್ತಿಲ್ಲ. ಹೀಗೆ ಸ್ವಲ್ಪ ದಿನ ಕಂಟಿನ್ಯೂ ಆದ್ರೆ ಎಲ್ಲಿ ಸತ್ ಹೋಗ್ತೀನೋ ಅಂತ ಭಯ ಆಗ್ತಿದೆ. ನಾನು ಡಿಪ್ರೆಷನ್ ಅಲ್ಲಿ ಇರೋವಾಗ ನನಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸತ್ತೆ. ಅದನ್ನ ಮರ್ತು ಹೋಗೋದಕ್ಕೆ ಇವಾಗ ಕುಡಿತಾ ಇದ್ದೀನಿ. ಏನೋ ಅನ್ಕೋಬೇಡ. ಪ್ರತಿ ತಿಂಗಳು ₹1,00,000 ಬೀಳ್ತಿದ್ದ ಅಕೌಂಟಲ್ಲಿ ನೆಕ್ಸ್ಟ್ ಮಂತ್ ಇಂದ ₹1 ಬೀಳಲ್ಲ ಅಂತ ಗೊತ್ತಾಗ್ತಿದ್ದೆ. ನನಗೆ ಭಯ ಆಗ್ತಿದೆ ಸುಂದರಿ. ಅಯ್ಯೋ, 100 ಕಂಪ್ನಿ ಸೋತಿದ್ರು ಒಂದ್ ಕಡೆನೂ ಕೆಲಸನೇ ಸಿಗ್ತಿಲ್ವಲ್ಲ. ಹೇಗಾದ್ರೂ 4 ಲಕ್ಷ ಅರೇಂಜ್ ಮಾಡ್ತೀನಿ. ಬ್ಯಾಕ್ ಡೋರಲ್ಲಿ ಆದ್ರೂ ಕೆಲಸ ಹುಡ್ಕೋ. ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ ಕಣೋ. ಈ ಮದುವೆ ಸಂಬಂಧ ಹುಡ್ಕೋದು ತುಂಬಾ ಕಷ್ಟ ಕಣ್ರಿ. ಹುಡುಗನಿಗಿಷ್ಟ ಆದ್ರೆ ಹುಡುಗಿಗಿಷ್ಟ ಆಗಲ್ಲ, ಹುಡುಗಿಗಿಷ್ಟ ಆದ್ರೆ ಹುಡುಗನಿಗಿಷ್ಟ ಆಗಲ್ಲ. ಸರಿ, ಒಟ್ಟಾರೆ ನಿಮ್ ಮಗನಿಗೆ ಸಂಬಂಧ ನೋಡೋ ಭಾರ ನನ್ನ ಮೇಲೆ ಹೊರಿಸಿದೀರಾ. ಹೇಗೋ ಕಷ್ಟಪಟ್ಟು ಒಂದು ಒಳ್ಳೆ ಸಂಬಂಧನ ಹುಡುಕಿದೀನಿ. ಹುಡುಗಿ ಫೋಟೋ ನೋಡ್ತೀರಾ? ಎಲ್ಲಿ ತೋರ್ಸಿ. ಇಲ್ಲಿ ನೋಡಿ. ಹುಡುಗಿ ಅಂತೂ ಚಂದನದ ಬೊಂಬೆ, ತುಂಬಾ ಆಸ್ತಿವಂತರು. ಹುಡುಗಿ ಚೆನ್ನಾಗಿದ್ದಾಳೆ. ವರದಕ್ಷಿಣೆ ಕೂಡ ಕೊಡ್ತಾರೆ. ನನ್ನ ಹತ್ರ ಇಲ್ಲದೆ ಇರೋ ದುಡ್ಡ, ನನ್ನ ಮಗ ನೋಡದೇ ಇರೋ ದುಡ್ಡ? ನನಗ್ ಬೇಕಾಗಿರೋದು ದುಡ್ಡಲ್ಲ ಕಣಯ್ಯ. ಮೊದಲು ಜಾತಕ ಹೊಂದಾಣಿಕೆ ಆಗ್ಬೇಕು. ಈ ಕಾಲದಲ್ಲಿ ಜಾತಕ ಎಲ್ಲ ಯಾರು ಸರ್ ನೋಡ್ತಾರೆ? ನೋಡ್ಲೇಬೇಕು, ಖಂಡಿತ ನೋಡ್ಬೇಕು. ಅಷ್ಟಕ್ಕೂ ಏನ್ ಅನ್ಕೊಂಡಿದೆಯ್ಯ? ನನ್ನ ಮಗನಿಗೆ ತಿಂಗಳಿಗೆ 2 ಲಕ್ಷ ಸಂಬಳ. ಜಾತಕ ನೋಡದೆ ಮದುವೆ ಮಾಡಿದ್ವಿ ಅನ್ಕೋ, 2 ತಿಂಗಳ ಬೀದಿಗೆ ಬಂದ್ಬಿಡ್ತಾನೆ. ಅದಕ್ಕೆ ಜಾತಕ ನೋಡ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲಯ್ಯ. ಸರಿ ಆಯ್ತು ಬಿಡಿ, ನೀವು ಹೇಳ್ದಂಗೆ ಆಗ್ಲಿ. ಜಾತಕನ ತೋರ್ಸ್ಬಿಟ್ಟೆ ಮದುವೆ ಮಾಡ್ಸೋಣ. ಇದಿಲ್ಲ ಅಂದ್ರೆ ಇನ್ನೊಂದು ಸಂಬಂಧ ಆಗತ್ತೆ, ಆಗ್ಬೋದಲ್ವಾ? ಒಳ್ಳೇದು. ಕಾಫಿ ಆರೋಗ್ತಾ ಇದೆ, ಮೊದ್ಲು ಕುಡಿ. ಈ ಕಾಲದಲ್ಲಿ ಜಾತಕ ಎಲ್ಲ ಯಾರು ಸರ್ ನೋಡ್ತಾರೆ? ನೋಡ್ಲೇಬೇಕು, ಖಂಡಿತ ನೋಡ್ಬೇಕು. ಅಷ್ಟಕ್ಕೂ ಏನ್ ಅನ್ಕೊಂಡಿದೆಯ್ಯ? ನನ್ನ ಮಗನಿಗೆ ತಿಂಗಳಿಗೆ 2 ಲಕ್ಷ ಸಂಬಳ. ಜಾತಕ ನೋಡದೆ ಮದುವೆ ಮಾಡಿದ್ವಿ ಅನ್ಕೋ, 2 ತಿಂಗಳ ಬೀದಿಗೆ ಬಂದ್ಬಿಡ್ತಾನೆ. ಜಾತಕ ನೋಡದೆ ಮದುವೆ ಮಾಡಿದ್ವಿ ಅನ್ಕೋ, 2 ತಿಂಗಳ ಬೀದಿಗೆ ಬಂದ್ಬಿಡ್ತಾನೆ. ಏನಾಗಲ್ಲ ಬಿಡ್ರಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ನೀ ನಂದ ಮತ್ತೆ ಸೌಂದರ್ಯನ ನೋಡಿ ಅನ್ಯಾಯವಾಗಿ ಮದುವೆ ಆದೆ ಕಣೆ. ಅದೇನೋ ಜಾತಕಗಳೆಲ್ಲ ಇರುತ್ತಂತೆ, ಅದು ನೋಡ್ದೆ ಮಾಡ್ದೆ ಆಲೋಚನೆ ಕೂಡ ಮಾಡ್ದೆ ಮದುವೆ ಆದ ಕಣೆ. ನಾನು ಅನಾಥಂತರ ಇದ್ದಾಗಲೂ ರೋಡ್ ಬರ್ಲಿಲ್ಲ ಕಣೆ. ನೀನ್ ಮದ್ವೆ ಆಗಿದ್ ಒಂದೇ ಒಂದ್ ತಿಂಗಳಲ್ಲಿ ರೋಡ್ ಬಂದೆ ಕಣೆ. ತಪ್ಪು ನಂದೇ ಅಲ್ಲ. ನೋಡಿದ ತಕ್ಷಣ ಮದ್ವೆ ಆದ್ಮೇಲೆ ಈ ತರ ದರಿದ್ರ ಆಗ್ದಿರಾ ಇನ್ನೇನಾಗತ್ತೆ ನನ್ನ ಲೈಫಲ್ಲಿ. ಅದ್ರಲ್ಲೂ ಜಾತಕಗಳು ತುಂಬಾನೇ ಪವರ್ಫುಲ್ ಅಂತೆ. ನಿನ್ನ ಮದ್ವೆ ಆಗಿದ್ದಕ್ಕೆ ನನ್ ಸತ್ರು ಸಾಯ್ಬೋದೇನೋ ಅದು ಕೂಡ ಗೊತ್ತಿಲ್ಲ ನನ್ಗೆ. ಅಪ್ಪ ಅಮ್ಮ ಇದ್ದಿದ್ರೆ ಅದನ್ನೆಲ್ಲ ನೋಡ್ಕೋತಾ ಇದ್ರೇನೋ. ನಿನ್ಗಿದ್ರು ಇಲ್ದಾಗೇನೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ.